ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಕುರ್ಚಿಯ ಗುದ್ದಾಟಕ್ಕೆ ಸಿಎಂ ಹಾಗೂ ಡಿಸಿಎಂ ನಡುವೆ ಕೋಡಿ ಜಗಳ ಏರ್ಪಟ್ಟಿದೆ. ಇಂತಹ ಸಂದರ್ಭದಲ್ಲಿ ಚಳಿಗಾಲದ ಅಧಿವೇಶನವು ಹೊಸ್ತಿಲಲ್ಲೇ ಇದೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ನಾಯಕರ ನಡುವೆ ಬಿಗ್ ಟಾಕ್ ಫೈಟ್ ನಡೀತಾ ಇದೆ. ಇದರ ಮುಂದುವರಿದ ಭಾಗವಾಗಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ರವರು ಕೇಂದ್ರ ಸರ್ಕಾರದ ರಾಜ್ಯಸಭೆಯ ಸದಸ್ಯರು ಹಾಗೂ ಬಿಜೆಪಿ ಪಕ್ಷದ ಹಿರಿಯ ನಾಯಕರು ಆದ ಈರಣ್ಣ ಕಡಾಡಿ ಅವರೊಂದಿಗೆ ಮುಕ್ತವಾಗಿ ಸಂವಾದ ಮಾಡಿ ವಿವಿಧ ಪ್ರಶ್ನೆಯನ್ನ ಕೇಳಿ ಉತ್ತರ ಪಡೆದಿದ್ದಾರೆ. ಬೆಳಗಾವಿಯಲ್ಲಿ ಒಂದ್ ರೀತಿ ಸಾಕಷ್ಟು ನಿರೀಕ್ಷೆಗಿರ್ತಕ್ಕಂಥ ಒಂದ್ ರೀತಿ ಚಳಿಗಾಲದ ಒಂದ್ ರೀತಿ ಅಧಿವೇಶನ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಮತ್ತೊಂದ್ ಕಡೆ ಒಂದು ರಾಜ್ಯದ ಸಿಎಂ ಕುರ್ಚಿಗಾಗಿ ಸಾಕಷ್ಟು ಒಂದ್ ರೀತಿ ತಿಕ್ಕಾಟಗಳು ನಡೆದಿರ್ತಕ್ಕಂಥದ್ದು. ಈ ಬಗ್ಗೆ ಸ್ವತಃ ಬಿಜೆಪಿಯ ಹಿರಿಯ ಮುಖಂಡರು, ಕಿತ್ತೂರು ಕರ್ನಾಟಕದ ಹಿರಿಯ ಮುಖಂಡರು, ಹಾಲಿ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೀ ಗೌರವಾನ್ವಿತ ಈರಣ್ಣ ಕಡಾಡಿ ಸಾಹೇಬರು ಸಿಕ್ಕಿದ್ರೆ ಅವ್ರ ಜೊತೆ ಸಾಕಷ್ಟು ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ಹೇಳಿ ಸರ್, ಇತ್ತೀಚೆಗೆ ಸಾಕಷ್ಟು ಒಂದ್ ರೀತಿ ಅಧಿವೇಶನ ಬೇರೆ ಪ್ರಾರಂಭ ಆಗ್ತಾ ಇದೆ. ಪ್ರತಿ ವರ್ಷನೂ ಸಾಕಷ್ಟು ಸಿದ್ಧತೆಗಳು ನಡೆದಿದ್ವು. ಇಂತಹ ಸಂದರ್ಭದಲ್ಲಿ ಅಧಿವೇಶನ ಒಂದ್ ಕಡೆ ಸಿಎಂ ಕುರ್ಚಿಗಳ ಒಂದ್ ರೀತಿ ಸಾಕಷ್ಟು ಕಿತ್ತಾಟ ಜಾಸ್ತಿ ಆಗಿದೆ. ಕೇವಲ ಈಗ ಕಿತ್ತಾಟ ಆಗಿರುವಂಥದ್ದಲ್ಲ, ಈ ರಾಜ್ಯದ ಜನ ಅವ್ರ ಮೇಲೆ ಬಹಳ ದೊಡ್ಡ ಭರವಸೆನ ಇಟ್ಟುಕೊಂಡು ಅತ್ಯಂತ ಹೆಚ್ಚು ಬಹುಮತ ಅಂದರೆ 136 ಸ್ಥಾನಗಳನ್ನು ಗೆಲ್ಲುವ ಮುಖಾಂತರ ಒಂದು ಸ್ಥಿರ ಸರ್ಕಾರ ಕೊಡಬೇಕನ್ನುವಂಥದ್ದು ಜನರ ಬಯಕೆ ಆಗಿತ್ತು. ಆದರೆ ಪ್ರಾರಂಭದ ದಿನದಿಂದ ಮುಖ್ಯಮಂತ್ರಿ ಕುರ್ಚಿನೇ ಸ್ಥಿರ ಇಲ್ಲ. ಒಂದು ಅತಂತ್ರ ಮುಖ್ಯಮಂತ್ರಿಯವರು, ಅಡಹಾಕ್ ಮುಖ್ಯಮಂತ್ರಿ ಅಂದರೂ ತಪ್ಪಾಗಲಿಕ್ಕಿಲ್ಲ. ಹೀಗಾಗಿ ಅವರು ಇವತ್ತು ಮುಖ್ಯಮಂತ್ರಿ ಚೇಂಜ್ ಆಗ್ತಾರೆ, ನಾಳೆ ಮುಖ್ಯಮಂತ್ರಿ ಚೇಂಜ್ ಆಗ್ತಾರೆ ಅಂಥೇಳಿ ಪ್ರತಿನಿತ್ಯ ನಾವು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ. ಪತ್ರಿಕೆ ತೆಗೆದ ತಕ್ಷಣ ಅಥವಾ ಟಿವಿ ಆನ್ ಮಾಡಿದ ತಕ್ಷಣ ಕೇಳುವಂಥ ಮೊದಲನೇ ಸುದ್ದಿ ಏನೆಂದರೆ ಯಾವ ಬನ ಏನು ಮಾಡಿತು, ಯಾವ ಬನ ಯಾವ ಪಟ್ಟು ಹಾಕಿತು ಅಂತೇಳಿ. ಯಾವುದೇ ಒಬ್ಬ ಮಂತ್ರಿ ಡೆವಲಪ್ಮೆಂಟ್ ಕೆಲಸ ಮಾಡುವಂಥದ್ದು ಎಲ್ಲಿಯೂ ಕಂಡು ಬರ್ತಾ ಇಲ್ಲ. ಗುದ್ಲಿ ಪೂಜೆ ಇಲ್ಲ, ಅಂದರೆ ಅಡಿಗಲ್ ಸಮಾರಂಭ ಇಲ್ಲ, ಅಥವಾ ರೆಬನ್ ಕಟ್ ಮಾಡೋದಿಲ್ಲ, ಅಂದರೆ ಉದ್ಘಾಟನೆ ಸಮಾರಂಭ ಇಲ್ಲ, ಯಾವುದೂ ಮಾಡ್ತಾ ಇಲ್ಲ. ಹೀಗಾಗಿ ರಾಜ್ಯದ ಜನರಿಗೆ ಈ ಸರ್ಕಾರ ಭಾಳ ದೊಡ್ಡ ಭ್ರಮನಿರಸನಾಗಿದೆ. ಅಂಥದ್ರಲ್ಲಿ ಪ್ರತಿ ವರ್ಷಕ್ಕೊಂದ್ಸಲ ಕಾಟಾಚಾರಕ್ಕಾಗಿ ಆದರೂ ನಮ್ಮಲ್ಲಿ ಅಧಿವೇಶನ ನಡೀತಾ ಇತ್ತು. ಆ ಅಧಿವೇಶನಕ್ಕೂ ಕೂಡ ಒಂದು ಕರಿಚಾಯಿ ಬಿದ್ದಿದೆ ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ನಾವು ಬಹಳ ದೊಡ್ಡ ನಿರೀಕ್ಷೆ ಇಟ್ಟಿದ್ದೀವಿ. ಒಂದು, ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು. ನೀವು ಯಾವ ರೀತಿ ಅಲ್ಲಿ ಕಲ್ಯಾಣ ಕರ್ನಾಟಕ ಅಂದರೆ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಒಂದು ಅಭಿವೃದ್ಧಿ ಮಂಡಳಿನ ರಚನೆ ಮಾಡಿ ಅನೇಕ ಸವಲತ್ತುಗಳನ್ನು ಕೊಟ್ರಿ, ಅದೇ ರೀತಿ ಇಲ್ಲಿಯೂ ಕೊಡಬೇಕಾಗಿತ್ತು. ಇಲ್ಲಿ ಕಿತ್ತೂರು ಕರ್ನಾಟಕ ಕೂಡ ಅಭಿವೃದ್ಧಿ ಮಂಡಳಿ ಆಗಬೇಕು, ಆ ಥರದ ಹಣ ಬಿಡುಗಡೆ ಆಗಬೇಕು ಅನ್ನೋ ಜನರ ಕೂಗಿದೆ. ಮತ್ತು ಅನೇಕ ಜನ ನಿಮ್ಮದೇ ಪಕ್ಷ ಶಾಸಕರು ಡೆವಲಪ್ಮೆಂಟ್ ಆಗಲಿಲ್ಲ ಅಂದರೆ ನಾವು ಉತ್ತರ ಕರ್ನಾಟಕ ರಾಜ್ಯ ಮಾಡ್ಕೋಬೇಕು ಅಂತೇಳಿ ಅವರು ಕೂಡ ಕೂಗು ಹಾಕ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಕಬ್ಬು ಬೆಳೆಗಾರರ ಸಮಸ್ಯೆ ಇರ್ಬೋದು, ನಮ್ಮ ಸೋಯಾಬೀನ್ ಬೆಳೆಗಾರರ ಸಮಸ್ಯೆ ಇರ್ಬೋದು, ಹೆಸರು, ಉದ್ದು, ಗೋವಿನ ಜೋಳ, ಈ ಥರ ರೈತರ ಸಮಸ್ಯೆ ಕೂಡ ಸಾಕಷ್ಟು ತುಂಬಿ ನಿಂತಿದ್ದಾವೆ. ಹೀಗಾಗಿ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ತಮ್ಮ ಮೂಲಕ ನಿಮ್ಮ ಪಕ್ಷದ ಆಂತರಿಕ ಸಮಸ್ಯೆಗಳನ್ನು ನೀವು ಬಗೆಹರಿಸಿಕೊಂಡು ಒಂದು ಸುಸೂತ್ರವಾಗಿ ಈ ಅಧಿವೇಶನ ನಡೆಯುವಂತೆ ಮಾಡಬೇಕು. ಮತ್ತು ಈ ಅಧಿವೇಶನದಲ್ಲಿ ಒಂದು ಫಲಪ್ರದವಾದಂಥ ನಿರ್ಣಯಗಳನ್ನು ಕೂಡ ಹೊರಗೆ ಹಾಕಬೇಕು. ಅದಕ್ಕೆ ಪೂರಕವಾದಂಥ ವಾತಾವರಣ ನಿರ್ಮಾಣ ಮಾಡಬೇಕಾದ್ದು ಸರ್ಕಾರದ ಜವಾಬ್ದಾರಿ. ಮತ್ತು ಉಳಿದಂಥ ಪಕ್ಷದ ಎಲ್ಲ, ಅಂದರೆ ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇಲ್ಲಿ ಬಂದಾಗ ಇದೊಂದು ಪಿಕ್ನಿಕ್ ಅಂತೇಳಿ ತಾವು ಭಾವಿಸಲಾರದೆ ಇದು ಅಭಿವೃದ್ಧಿ ಪರವಾದಂಥ ಚರ್ಚೆಗಳಾಗೋದ್ರ ಮುಖಾಂತರ ಕಿತ್ತೂರು ಕರ್ನಾಟಕ, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ದೃಷ್ಟಿಯಿಂದ ಚರ್ಚೆ ಆಗಬೇಕನ್ನುವಂಥ ಒತ್ತಾಯವನ್ನು ತಮ್ಮ ಮೂಲಕ ನಾನು ಮಾಡ್ತೇನೆ. ಈಗ ನಿಮ್ಮ ಪಕ್ಷ ಸೇರಿದಂತೆ ಸಾಕಷ್ಟು ಜನ ಮುಖಂಡರು ಇರ್ಬೋದು, JDS ಮುಖಂಡರು ಸಾಕಷ್ಟು ಹರಿಯಾಯ್ತವ್ರೆ. ಎಲ್ಲ ಒಂದ್ ಕಡೆ ಅಧಿವೇಶನಕ್ಕಿಂತ ಮುಂಚೆನೆ ಒಂದ್ ರೀತಿ ನಿಮ್ಮ ಈ ಕುರ್ಚಿ ಕಿತ್ತಾಟದ ಒಂದ್ ರೀತಿ ಸ್ಪಷ್ಟತೆ ಪಡ್ಕೊ ಬನ್ನಿ, ಇಲ್ಲೆಲ್ಲ ಬೀರಕ್ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಸಾಕಷ್ಟು ವಾಗ್ದಾಳಿ ನಡೆಸ್ತವ್ರೆ. ಇಲ್ಲ, ನೀವು ಅಧಿವೇಶನ ನಡೆಸಬೇಡ್ರಿ ಅಂತ ಹೇಳೋದು ತಪ್ಪಾಗ್ತದ. ಅಧಿವೇಶನ ನಡಿಲೇಬೇಕು, ಬಗೆಹರಿಸ್ಕೊಂಬರ್ರಿ. ಬಗೆಹರಿಸ್ಕೊಂಡ್ ಬಂದು ಯಾಕೆ ಬಗೆಹರಿಸ್ಕೊಂಡ್ಬರ್ಬೇಕಂದ್ರೆ ಚರ್ಚೆ ಕೇವಲ ಮುಖ್ಯಮಂತ್ರಿ ಕುರ್ಚಿ ಸುತ್ತನೇ ಸುತ್ತಾ ಇದೆ. ಆ ಮುಖ್ಯಮಂತ್ರಿ ಕುರ್ಚಿ ಸುತ್ತನೇ ಸುತ್ತಲಾರದೆ ಡೆವಲಪ್ಮೆಂಟ್ ಕೇಂದ್ರ ಮಾಡಿಕೊಂಡು ಅದರ ಸುತ್ತು ಚರ್ಚೆ ಆಗ್ಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ. ಆ ಕಾರಣದಿಂದ ಕಾಂಗ್ರೆಸ್ ಪಕ್ಷ ತನ್ನ ಆಂತರಿಕ ವಿಚಾರಗಳನ್ನ ಸಾರ್ವಜನಿಕರ ಮೇಲೆ ಹೇರಿ ಅದೇ ಚರ್ಚೆಯನ್ನ ವಿಧಾನಸಭೆಯಲ್ಲಿ ಮಾಡುವಂಥದ್ದು ಆಗಬಾರ್ದು. ಅದು ಡೆವಲಪ್ಮೆಂಟ್ ಚರ್ಚೆ ಆಗ್ಬೇಕಂತೇಳಿ ಆಗ್ರಹ ಮಾಡ್ತೀವಿ. ಈಗ ಇನ್ನೊಂದು ಸುದ್ದಿಯಾಗಿದೆ, ವಿಶೇಷವಾಗಿ ತಾವು ಬಿಜೆಪಿ ಕಟ್ಟಿ ಬೆಳೆಸಿರ್ತಕ್ಕಂಥ ಮುಖಂಡರುಗಳಲ್ಲಿ ತಾವು ಸಹ ಒಬ್ರು ತಳಮಟ್ಟದಿಂದ. ಇಂಥ ಸಂದರ್ಭದಲ್ಲಿ ಹಾಲಿ ಉಪಮುಖ್ಯಮಂತ್ರಿಗಳಿಗಂತ DK ಶಿವಕುಮಾರ್ ಅವರು
ಎಲ್ಲ ಒಂದ್ ಕಡೆ ಬಿಜೆಪಿಗೆ ಬರ್ತಾರೆ ಅಂತಕ್ಕಂಥದ್ದು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ಈ ಸಂದರ್ಭದಲ್ಲಿ ನಿಮ್ಮ ಸ್ಟ್ಯಾಂಡ್ ಏನಿದೆ ಸರ್ ಅವ್ರನ್ನ ಸ್ವೀಕಾರ ಮಾಡ್ಲಿಕ್ಕೆ? ಇಲ್ಲ, ಅದು ಪಕ್ಷದ ಹೈಕಮಾಂಡ್ ಅದ್ರ ಬಗ್ಗೆ ನಿರ್ಣಯ ಮಾಡ್ತದ. ರಾಜಕೀಯ ನಿರ್ಣಯಗಳನ್ನು ಅವ್ರು ಮಾಡ್ತಾರೆ. ನಮ್ಮ ಹಂತದಲ್ಲಿ ಇಲ್ಲಲಾರದಂಥ ಚರ್ಚೆಗಳನ್ನ ನಾವು ಜಿಲ್ಲೆಯ ಯಾವುದೇ ಲೀಡರ್ಗಳು ಕೂಡ ಮಾಡುವಂಥದ್ದು ಅಗತ್ಯ ಇಲ್ಲ. ಅಲ್ಲ, ಸಮ್ಮತಿ ಪ್ರಶ್ನೆನೇ ಇಲ್ಲ. ಪಕ್ಷ ರಾಜ್ಯದ ಹಿತದೃಷ್ಟಿಯಿಂದ, ರಾಜ್ಯದ ಜನರ ಹಿತದೃಷ್ಟಿಯಿಂದ ಮೊದಲು ನಾವು ನಿರ್ಣಯ ಮಾಡಬೇಕಾಗ್ತದೆ. ಅದಾದ್ಮೇಲೆ ಪಕ್ಷದ ಹಿತದೃಷ್ಟಿಯಿಂದ ಕೂಡ ನಾವು ನಿರ್ಣಯ ಮಾಡಬೇಕಾಗ್ತದೆ. ಅದನ್ನ ನೋಡ್ಲಿಕ್ಕೆ ಪಕ್ಷದ ಹೈಕಮಾಂಡ್ ಸಕ್ಷಮ ಇದೆ, ಅದನ್ನ ನಿರ್ಣಯ ಮಾಡ್ತಾರೆ. ಅದ್ರ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ನನಗನ್ನಿಸ್ತದೆ. ಓಕೆ ಸರ್. ಇನ್ನೊಂದ್ ಕಡೆ ಸಿಎಂ ಕುರ್ಚಿಗಾಗಿ ಸಾಕಷ್ಟು ಚರ್ಚೆ ನಡೀತದೆ. ಒಂದ್ ಕಡೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇರ್ಬೋದು, ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಇರ್ಬೋದು, ಮತ್ತೆ ಮುನಿಯಪ್ಪ ಇರ್ಬೋದು, ಡಾಕ್ಟರ್ ಜಿ. ಪರಮೇಶ್ವರ್ ಇರ್ಬೋದು. ಇಂಥ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ರಾಜ್ಯದಲ್ಲಿ ಮಹಿಳಾ ಸಿಎಂ ಇಲ್ಲಿವರೆಗೂ ಆಗಿಲ್ಲ ಸರ್. ಮಹಿಳಾ ಸಿಎಂ ಒಂದ್ ಕಡೆ ಇತ್ತೀಚೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಭಿಮಾನಿಗಳು ಮಹಿಳಾ ಸಿಎಂ ಆಗ್ಲಿ ಅಂತ ಹೇಳ್ಬಿಟ್ಟು ಇದಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಈಗ ಇಬ್ಬರು ಟವಲ್ ಹಾಸ್ದಂಗ ಆಯ್ತು ಸರ್ ಸಿಎಂ ಪೋಸ್ಟ್, ಒಂದು ಸತೀಶ್ ಜಾರಕಿಹೊಳಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಈ ಒಂದು ಚರ್ಚೆಗೆ ತಮ್ಮ ಅಭಿಪ್ರಾಯ ಏನು? ಚರ್ಚೆ ಯಾರು ಬೇಕಾದ್ರೂ ಮಾಡ್ತಾರೆ. ಮುಖ್ಯಮಂತ್ರಿ ಹುದ್ದೆಗೆ ಇಂಥವ್ರು ಆಗ್ಬೇಕಂತಿಲ್ಲ. ಒಂದ್ಸಲ ಶಾಸಕರಾಗಿ ಆಯ್ಕೆ ಬಂದ ನಂತರ ಮಂತ್ರಿ ಕ್ಲೇಮ್ ಮಾಡ್ತಾರೆ, ಮಂತ್ರಿಗೆ ಆದ ನಂತರ ಮುಖ್ಯಮಂತ್ರಿ ಕ್ಲೇಮ್ ಮಾಡ್ತಾರೆ. ಅದು ಅವ್ರ ಪಕ್ಷದ ಆಂತರಿಕ ವಿಷಯ. ಆದ್ರೆ ಅದನ್ನ ನಿರ್ಣಯ ಮಾಡಬೇಕಾದಂಥದ್ದು ಶಾಸಕಾಂಗ ಪಕ್ಷ, ಮತ್ತು ಶಾಸಕಾಂಗ ಪಕ್ಷದ ಮೇಲೆ ಅವ್ರದೇ ಪಕ್ಷದ ಹೈಕಮಾಂಡ್ ಇದೆ. ಹೀಗಾಗಿ ಅವರ ಆಂತರಿಕ ವಲಯದಲ್ಲಿ ನಾವು ಕಾಂಗ್ರೆಸ್ಸಿನ ಆಂತರಿಕ ವಲಯದಲ್ಲಿ ಹೋಗಿ ಇಂಥವ್ರು ಮಂತ್ರಿ ಆಗ್ಬೇಕಂತ ಹೇಳೋದು ನಮ್ಮ ಜವಾಬ್ದಾರಿ ಅಲ್ಲ. ನಾವು ಇಷ್ಟೇ ಒತ್ತಾಯ ಮಾಡ್ತೀವಿ, ನೀವು ಯಾರಾದರೂ ಮುಖ್ಯಮಂತ್ರಿ ಆಗ್ರಿ, ರಾಜ್ಯಕ್ಕೆ ಉತ್ತಮವಾದಂಥ ಆಡಳಿತ ಕೊಡ್ರಿ. ನಿಮ್ಮ ಏನು ಅಶಿಸ್ತಿನಿಂದ, ಆರ್ಥಿಕ ಅಶಿಸ್ತಿನಿಂದ ರಾಜ್ಯ ದಿವಾಳಿ ಆಗಬಾರ್ದು, ಆಡಳಿತ ಅರಾಜಕತೆಗೆ ಹೋಗಬಾರ್ದು, ಅಧಿಕಾರಿಗಳಿಗೆ ಲಂಗು ಲಗಾಮಿಲ್ಲದಂತೆ ವರ್ತನೆ ಮಾಡಬಾರ್ದು. ನೀವು ಜಿಲ್ಲೆಯ ಮಂತ್ರಿಗಳೇನಿದ್ದೀರಿ, ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಅಥವಾ ಇಲಾಖಾ ಮಂತ್ರಿಗಳು, ಇಡೀ ರಾಜ್ಯ ಸುತ್ತಿದಂಥ ಮಂತ್ರಿ ಒಬ್ಬರೇ ಇಲ್ಲ ನನಗನ್ನಿಸಿದ ಮಟ್ಟಿಗೆ. ಅವ್ರ ಇಲಾಖೆಗೆ ಸಂಬಂಧಪಟ್ಟಂತೆ ಇಡೀ ರಾಜ್ಯವನ್ನು ಸುತ್ತಿ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಹೋಗಿ ಏನಾಗಿದೆ ನೋಡುವಂಥದ್ದು ಕೂಡ ಅವ್ರಿಗೆ ಆಗ್ತಾ ಇಲ್ಲ. ಎಲ್ಲರೂ ಬೆಂಗಳೂರು ಕೇಂದ್ರೀಕೃತ. ಅದನ್ನ ಬಿಟ್ಟರೆ ಈಗ ದೆಹಲಿ ಕೇಂದ್ರೀಕೃತ ಏನು ರಾಜಕಾರಣ ಮಾಡ್ತಾ ಇದ್ರಿ, ಜನ ನಿಮ್ಮನ್ನು ಇದಕ್ಕೆ ಆಯ್ಕೆ ಮಾಡಿ ಕಳಿಸಿಲ್ಲ. ಡೆವಲಪ್ಮೆಂಟ್ ಮಾಡಬೇಕು. 4 ಲಕ್ಷ ಕೋಟಿಗಿಂತ ಹೆಚ್ಚು ಬಜೆಟ್ ಹೊಂದಿರತಕ್ಕಂಥ ಇಂಥ ದೊಡ್ಡ ರಾಜ್ಯದಲ್ಲಿ ಯಾವುದೇ ತರಹದ ಡೆವಲಪ್ಮೆಂಟ್ ಕೆಲಸ ಆಗ್ತಾ ಇಲ್ಲ ಅಂದ್ರೆ ಈ ಹಣ ಎಲ್ಲಿ ಹೊರಟಿದೆ ಅನ್ನುವಂಥದ್ದು ಪ್ರಶ್ನಾರ್ಥಕ್ಕಿದೆ. ಹೀಗಾಗಿ ರಾಜ್ಯದ ಜನರ ಕೂಗಿಗೆ ತಾವು ಸ್ಪಂದನೆ ಮಾಡಬೇಕು, ರೈತರ ನೋವಿಗೆ ತಾವು ಸ್ಪಂದಿಸಬೇಕು. ಕಬ್ಬು ಬೆಳೆಗಾರರಿರ್ಬೋದು, ಗೋವಿನ ಜೋಳ ಬೆಳೆಗಾರರಿರ್ಬೋದು, ಇವತ್ತಿನ ತನಕ ಖರೀದಿ ಕೇಂದ್ರ ತೆರಲಿಕ್ಕೆ ಆಗಲಿಲ್ಲ. ಹೀಗಾಗಿ ನಾನು ಆಗ್ರಹ ಮಾಡ್ತೇನೆ, ಜನರ ಸಮಸ್ಯೆಗಳಿಗೆ ಧ್ವನಿ ಆಗ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡಬೇಕು. ಈ ಡೊಂಬರಾವಟನ್ನು ನಿಲ್ಲಿಸ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಈಗ ಬೆಳಗಾವಿ ಜಿಲ್ಲೆಯವರೇ ಒಂದ್ ರೀತಿ ಸಿಎಂ ಆದ್ರೆ ತಮ್ಮ ಒಂದ್ ರೀತಿ ಯಾವ ರೀತಿ ಸರ್ ಆದ್ರೆ ಒಳ್ಳೇದಲ್ಲ ಸರ್? ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯವರು ಸತೀಶ್ ಜಾರಕಿಹೊಳಿ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಆದ್ರೆ ಒಳ್ಳೇದಾ ಸರ್? ಇಲ್ಲ, ಒಂದು ನಾನು ಅದನ್ನೇ ಹೇಳ್ತೀನಿ, ನಾವು ಇಂಥವ್ರೇ ಮುಖ್ಯಮಂತ್ರಿ ಆಗ್ಬೇಕಂತ ನಾವು ಹೇಳಕ್ ಬರೋದಿಲ್ಲ. ಕಾಂಗ್ರೆಸ್ ಪಾರ್ಟಿ ಬಿಜೆಪಿ ಅದಾದ್ರೆ ಹೇಳ್ರಿ, ನಾವು ಹೇಳ್ತೀವಿ ಯಾರು ಆಗ್ಬೇಕಂತ ಹೇಳಿ. ಅಲ್ಲ, ಅಭಿವೃದ್ಧಿ ನಾವು ನೋಡ್ರಿ, ಅಭಿವೃದ್ಧಿನ ಆಗ್ತಾ ಇಲ್ಲ ಅಂತ ರಾಜ್ಯದೊಳಗೆ ಚರ್ಚೆ ಆಗ್ತಾ ಇದೆ. ಅಭಿವೃದ್ಧಿನೇ ಆಗ್ತಾ ಇಲ್ಲ ಅಂತ ಚರ್ಚೆ ಆಗುವಂತ ಸಂದರ್ಭದಾಗ ಮುಖ್ಯಮಂತ್ರಿ ಇಂಥವ್ರು ಆಗ್ಬೇಕಂತೇಳಿ ನಾವ್ಯಾಕೆ ಚರ್ಚೆ ಮಾಡ್ಬೇಕು? ನಾವು ರಾಜ್ಯದಲ್ಲಿ ನಿಮ್ಗೆ ಸರ್ಕಾರ ನಡ್ಸಕ್ ಆಗದಿದ್ರ ನಾವು ಸರ್ಕಾರ ಮಾಡ್ತೀವಿ ಅನ್ನುವಂಥ ಮಟ್ಟದಾಗಿದ್ವಿ. ಹೀಗಾಗಿ ಭಾರತೀಯ ಜನತಾ ಪಾರ್ಟಿ ಆ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದೆ. ನಿಮಗೆ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ಮ್ಯಾಂಡೇಟ್ ಇದೆ ನಿಮಗೆ, 5 ವರ್ಷ ಆಡಳಿತ ನಡೆಸ್ರಿ. ನಡ್ಸಕ್ ಆಗ್ಲಿಲ್ಲ ಅಂದ್ರ ನೀವು ಕಿತ್ಕೊಂಡು ಹೋಗ್ರಿ. ಈಗ 2023 ಸಾಕಷ್ಟು ಬೆಳಗಾವಿ ಜಿಲ್ಲೆಯಲ್ಲಿ ಅಲ್ಲದೆ ಈ ಕಡೆ ಭಾಗದಲ್ಲೆಲ್ಲ ಸಾಕಷ್ಟು ತಾವು ಸಹ ಪ್ರಚಾರ ಮಾಡಿದ್ರಿ, ಸಾಕಷ್ಟು ಸಮಸ್ಯೆಗಳನ್ನ ಬಗೆಹರಿಸಿದ್ರಿ. ಇಂಥ ಸಂದರ್ಭದಲ್ಲಿ ಮತ್ತೆ 2028 ಇನ್ನೇನು ಚುನಾವಣೆ ಬರ್ತಾ ಇದೆ. ಹಲವಾರು ಸಮಸ್ಯೆಗಳು ಇನ್ನ ಜ್ವಲಂತ ಸಮಸ್ಯೆಗಳೇ ಆಗಿದ್ದಾವೆ. ಕೆಲವು ಸಮಸ್ಯೆಗಳಾಗಿ ಹೊಸ ಸಮಸ್ಯೆ ಸೃಷ್ಟಿಯಾಗಿದ್ದಾವೆ. ಕಿತ್ತೂರು ಇರ್ಬೋದು, ಖಾನಾಪುರ ಇರ್ಬೋದು, ಈ ಕಡೆ ಎಲ್ಲ. ಇಂಥ ಸಂದರ್ಭದಲ್ಲಿ ಈಗ TP-JP ಚುನಾವಣೆ ಬರ್ತವೆ. ಇಂಥ ಸಂದರ್ಭದಲ್ಲಿ ಏನು ಮತ್ತೆ ಎಲ್ಲ ಕ್ಷೇತ್ರ ಸಂಚಾರ ಮಾಡ್ತೀರಾ ಪಕ್ಷ ಸಂಘಟನೆಗೆ? ಮತ್ತೆ ಪಕ್ಷ ನಿಶ್ಚಿತವಾಗಿ ಪಕ್ಷವನ್ನ ಮತ್ತೊಂದ್ಸಲ ಬಲಾಢ್ಯವಾಗಿ ಕಟ್ಟಲೇಬೇಕು. ಚುನಾವಣೆ ಸೋಲು ಗೆಲುವು ಇದು ಸಹಜ ಯಾವುದೇ ಪಾರ್ಟಿಗಾದ್ರೂ ಕೂಡ. ಆದ್ರೆ ಅದನ್ನ ಮೈ ಕೊಡವಿ ಎದ್ದು ನಿಂತು ಎಲ್ಲಿ ತಪ್ಪಿದೀವಿ ಅಲ್ಲಿ ಸರಿಪಡಿಸಿಕೊಂಡು ಜನರ ವಿಶ್ವಾಸ ಗಳಿಸಿ ಈ ಆಡಳಿತ ಪಕ್ಷ ಯಾವ ರೀತಿ ಫೇಲ್ಯೂರ್ ಆಗಿದೆ ಅನ್ನುವಂಥದ್ದನ್ನು ಜನರಿಗೆ ತೋರಿಸಿ ನಿಶ್ಚಿತವಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ 2028ರಲ್ಲಿ ನಮ್ಮದೇ ಸರ್ಕಾರ ಆಗ್ತದೆ. ಅದರಲ್ಲಿ ದೊಡ್ಡ ಪಾಲ ಬೆಳಗಾವಿ ಜಿಲ್ಲೆಯದಿರ್ತದೆ ಅಂತ ಆತ್ಮವಿಶ್ವಾಸ ನಮಗಿದೆ. 5 ವರ್ಷ ಪೂರೈಸ್ತಾ ರಾಜ್ಯಸಭಾ ಸದಸ್ಯ ಮುಕ್ತಾಯ ಆಗ್ತಾ ಇದೆ. ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಸಾಕಷ್ಟು ಜನಗಳಿಗೆ, ಜನಸಾಮಾನ್ಯರಿಗೆ ಸಿಗ್ತಾ ಇರ್ತಕ್ಕಂಥ ರಾಜ್ಯಸಭಾ ಸದಸ್ಯರು ಕಾಮನ್ ಮ್ಯಾನ್ ಆಗಿದ್ರಿ.
ನಿಮ್ಗೆ ಆತ್ಮತೃಪ್ತಿ ಇದೆಯಾ, ಸಂತೃಪ್ತಿ ಇದೆಯಾ ಈ ನನ್ನ ಅವಧಿಯಲ್ಲಿ ಕೆಲಸ ಮಾಡಿದ್ದೀನಿ ಸಂಪೂರ್ಣವಾಗಿ ಅಂತ? ನಿಶ್ಚಿತವಾಗಿಯೂ ನಾನು ನಿರೀಕ್ಷೆ ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕತ್ವ, ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಇರ್ಬೋದು, ಸನ್ಮಾನ್ಯ ಅಮಿತ್ ಶಾ ಅವರು ಇರ್ಬೋದು, JP ನಡ್ಡಾ ಅವರಿರ್ಬೋದು, ನಮ್ಮ ಸಂಘಟನೆಯಲ್ಲಿ ಆದರಣೀಯ ಸಂತೋಷ್ ಜಿ ಇರ್ಬೋದು, ನಮ್ಮದೇ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಇರ್ಬೋದು, ಮತ್ತು ಉಳಿದಂತೆ ರಾಜ್ಯದ ಎಲ್ಲ ನಾಯಕರು ಕೂಡ ನನ್ನನ್ನು ಒಮ್ಮತದಿಂದ ಆಯ್ಕೆ ಮಾಡಿ, ಅವಿರೋಧವಾಗಿ ಆಯ್ಕೆ ಮಾಡಿ, ₹1 ಖರ್ಚಿಲ್ಲದಂತೆ ನನ್ನನ್ನು ರಾಜ್ಯಕ್ಕೆ ಕಳಿಸಿದರು. ರಾಜ್ಯಸಭೆಗೆ ಕಳಿಸಿದ ನಂತರ ನಾನು ಕೂಡ ಸಂಕಲ್ಪ ಮಾಡಿದೆ. ನಾನು ಯಾವುದೇ ಅಪೇಕ್ಷೆ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಪಾರ್ಟಿ ನಾನು ಗುರುತಿಸಿ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಾಗ ನಾನು ಪೂರ್ಣ ನನ್ನ ಇಡೀ ಸಮಯವನ್ನು ಪಾರ್ಟಿಗಾಗಿ ವಿನಿಯೋಗಿಸಿದ್ದೇನೆ. ಬಹುಶಃ ಕರ್ನಾಟಕದಲ್ಲಿ ಇಷ್ಟೊಂದು ಆಕ್ಟಿವ್ ಇರತಕ್ಕಂಥ ಯಾವುದೇ ರಾಜ್ಯಸಭಾ ಸದಸ್ಯ ಇಲ್ಲ ಅನ್ನುವಂಥ ಮಾತುಗಳು ಕೂಡ ನನಗೂ ಕೇಳಿ ಬಂದಿದ್ದಾವೆ. ನಾನು ಆ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದೇನೆ. ನಿರಂತರವಾಗಿ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಜನಸಾಮಾನ್ಯರ ಜೊತೆಗೆ ಬೆರೀತಾ ನಾನು ಒಟ್ಟು ರಾಜ್ಯಸಭೆಯಲ್ಲಿ ಕೂಡ ಮತ್ತು ಪಾಲ್ಗೊಳ್ಳುವ ಮುಖಾಂತರ, ಅಂದರೆ ಅಧಿವೇಶನದಲ್ಲಿ ಪಾಲ್ಗೊಳ್ಳುವ ಮುಖಾಂತರ, ಮತ್ತು ನನ್ನ ಫಂಡನ್ನು ಯಾವ ಸಂಸದರ ಅನುದಾನವನ್ನು ಸದ್ವಿನಿಯೋಗ ಮಾಡ್ಕೊಳ್ಳುವಂಥ ದಿಶೆಯಿಂದ, ಸಂಘಟನೆಯಲ್ಲಿ ನನ್ನ ಕೆಲಸ ಮಾಡುವಂಥ ದೃಷ್ಟಿಯಿಂದ, ಡೆವಲಪ್ಮೆಂಟಲ್ಲಿ ನನ್ನ ಕೆಲಸ ಮಾಡುವಂಥ ದೃಷ್ಟಿಯಿಂದ ನನಗೆ ತೃಪ್ತಿ ಇದೆ. ನಾನು ಕಾರ್ಯಕರ್ತರಿಗೆ ಸಿಕ್ಕಿದ್ದೇನೆ, ಕಾರ್ಯಕರ್ತರು ಕೂಡ ತೃಪ್ತಿಯಿಂದಿದ್ದಾರೆ. ಭಾಳ ಒಳ್ಳೆಯ ಕೆಲಸ ಮಾಡಿದ್ದೇನೆ. ನನಗೆ ಯಾರು ನಂಬಿ ಈ ಸ್ಥಾನವನ್ನು ಕೊಟ್ಟಿದ್ರು ಅವರಿಗೆ ಒಳ್ಳೆಯ ಹೆಸರು ಬರುವಂಥ ರೀತಿಯಲ್ಲಿ ಪ್ರಾಮಾಣಿಕವಾದ ಕೆಲಸವನ್ನು ನಾನು ಮಾಡಿದ್ದೇನೆ. ನೆಕ್ಸ್ಟ್ ಮುಗಿತೈತೆ ಸರ್. ನೆಕ್ಸ್ಟ್ ಯಾಕಪ್ಪ ಅಂದ್ರೆ ಮತ್ತೆ ಕನ್ಸು ಕಾಣ್ತಾ ಇರ್ತಾರೆ, ಸಾಕಷ್ಟು ಆಶಾ ಮನೋಭಾವನ ಇಟ್ಕೊಂಡಿರಿ ಮತ್ತೊಂದು ಸ್ಥಾನ ಸಿಗ್ಬೋದು ಅಂತ. ನೆಕ್ಸ್ಟ್ ಏನ್ ಸರ್, ನಿಮ್ ಇಲ್ಲೇವರೆಗೂ ನಿಮ್ ಗಾಡ್ ಫಾದರೇ ಬಿಟ್ಕೊಟ್ಟಿಲ್ಲ, ಬರೀ ನಮ್ಮ ಕಾರ್ಯಕರ್ತರು ನನ್ನ ಕೆಲಸ ಅಂತ ಹೇಳಿದ್ರಿ. ಹಾಗಾಗಿ ಈ ಏಕಾಏಕಿ ರಾಜ್ಯಸಭಾ ಸದಸ್ಯರಾದ್ರಿ. ನೆಕ್ಸ್ಟ್ ಏನ್ ಸರ್, ಏನು ಮತ್ತೆ ರಾಜ್ಯಸಭಾ ಸದಸ್ಯರಾಗ್ತಿರೋ ಅಥವಾ ಏನಾದ್ರು ಯಾವ್ದಾದ್ರು ಕ್ಷೇತ್ರ ಹುಡುಕಿ ಏನಾದ್ರು MLA ಆಗಿ ಮಿನಿಸ್ಟರ್ ಆಗ್ತೀರಾ ಸರ್? ಇಲ್ಲ, ಒಂದು ಮನುಷ್ಯನಿಗೆ ಆಸೆ ಇರಬೇಕು, ಸರ್. ಅತಿ ಆಸೆ ಇರಬಾರ್ದು. ಸರ್. ರಾಜಕಾರಣದಲ್ಲಿ ನನ್ನ ಪಾರ್ಟಿ ನನಗೆ ಪ್ರಾರಂಭದ ದಿನದಿಂದ ಪಕ್ಷದ ಅನೇಕ ಜವಾಬ್ದಾರಿಗಳನ್ನು ಕೊಟ್ಟು ನಾನು ಒಂದು ಸ್ಟೆಪ್ ಕೂಡ ಹೆಚ್ಚಿಗೆ ಜಂಪ್ ಮಾಡಲಿಲ್ಲ. ಒಂದೊಂದೇ ಸ್ಟೆಪ್ ಏರ್ತಾ ಇವತ್ತು ನಾನು ರಾಜ್ಯಸಭೆಗೆ ಬಂದಿದ್ದೀನಿ. ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಪಾರ್ಟಿ. ಅದಕ್ಕೆ ನನ್ನ ಜೊತೆ ಇರತಕ್ಕಂಥ ಅನೇಕ ಕಾರ್ಯಕರ್ತರು ಕೂಡ ನನಗೆ ಒತ್ತಾಸೆಯಾಗಿ ನಿಂತು ನನಗೆ ಅವಕಾಶ ಕೊಟ್ಟಿದ್ದಾರೆ. ಹೀಗಾಗಿ ಇಂಥ ಸಂದರ್ಭದಲ್ಲಿ ಮತ್ತೆ ನಾನು ಏನು ಆಗಬೇಕು ಅಂಥೇಳಿ ನಾನು ಲಾಬಿ ಮಾಡೋದಲ್ಲ. ಪಾರ್ಟಿ ನನ್ನ ಸೇವೆ ಅವಶ್ಯಕತೆ ಇದ್ರೆ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಬಳಸ್ಕೊಳ್ತದೆ. ಒಂದು ವೇಳೆ ಸಂಘಟನೆಯೊಳಗೆ ಹೋಗ್ಬೇಕಂದ್ರೆ ಸಂಘಟನೆ ಕೆಲಸ ಮಾಡ್ತೀವಿ, ಇಲ್ಲ ನೀವು ಆಡಳಿತದಾಗಿರ್ಬೇಕಂದ್ರೆ ಆಡಳಿತದ ಕೆಲಸ ಮಾಡ್ತೀವಿ, ಇಲ್ಲ ನೀವು ವಿಶ್ರಾಂತಿ ಪಡಿಬೇಕಂದ್ರೆ ಪಾರ್ಟಿ ಕಚೇರಿಯಲ್ಲಿ ಕಸ ಗುಡಿಸೋ ಕೆಲಸ ಸಹಿತ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ. ನೀವು ಏನ್ ಕೊಟ್ಟರು ಕೆಲಸ ಮಾಡ್ತೀರಾ? ನಿಶ್ಚಿತವಾಗಿ. ನಾನು ಅದನ್ನೇ ಹೇಳಿದೆ, ನೀನು ಪಾರ್ಟಿ ಆಫೀಸ್ನಲ್ಲಿ ಹೋಗಿ ಕಸ ಗುಡಿಸಬೇಕು ಅಂದ್ರೂ ಕಸ ಗುಡಿಸ್ತೀವಿ, ಇಲ್ಲ ನೀವು ನಿಂತು ಆಡಳಿತದಲ್ಲಿ ಪಾಲ್ಗೊಳ್ಬೇಕಂದ್ರೆ ಪಾಲ್ಗೊಳ್ತೀವಿ, ಇಲ್ಲ ನೀವು ಸಂಘಟನೆ ಪರವಾಗಿ ಕೆಲಸ ಮಾಡಬೇಕು, ಸಂಘಟನೆ ಜವಾಬ್ದಾರಿ ತಗೋಬೇಕಂದ್ರೆ ಸಂಘಟನೆ ಜವಾಬ್ದಾರಿ ತಗೋತೀವಿ. ನಮ್ಮನ್ನ ಎಲ್ಲಿ ಬೆಳೆಸ್ಕೊಳ್ಬೇಕು ಅನ್ನುವಂಥ ನಿರ್ಣಯವನ್ನ ಪಕ್ಷ ಮಾಡ್ತದೆ. ಹೀಗಾಗಿ ನಾನು ಅತಿ ಆಸೆ ಇರ್ತದ, ಅತಿ ಆಸೆ ನನಗಿಲ್ಲ. 2028ಕ್ಕೆ ನಿಮ್ಮ ಪಕ್ಷ ಅಧಿಕಾರ ತಗೊಬರ್ತೀರಾ? ನಿಶ್ಚಿತವಾಗಿಯೂ ಭಾರತೀಯ ಜನತಾ ಪಾರ್ಟಿಯನ್ನ ಮತ್ತೊಂದು ಬಾರಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರೋದ್ರ ಮುಖಾಂತರ ಕಾರ್ಯಕರ್ತರಿಗೆ ಏನು ನೋವಾಗಿದೆ ನಮ್ಮ ಸರ್ಕಾರ ಇಲ್ಲ ಅಂತೇಳಿ ಅವರಿಗೆ ಖುಷಿ ಕೊಡ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡುವಂತ ಸಂಕಲ್ಪವನ್ನ ನಾವು ಮಾಡಿದ್ವಿ. ಇವಿಷ್ಟು ವೀಕ್ಷಕರಿಗೆ ಗೊತ್ತೈತಲ್ಲ, ಮನೆ ಗೌರವಾನ್ವಿತ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಈರಣ್ಣ ಕಡಾಡಿ ಸಾಹೇಬ್ರ ಅಭಿಪ್ರಾಯ. ನಮಸ್ಕಾರ. ಥ್ಯಾಂಕ್ ಯು ಬಸವರಾಜ್ ಸರ್, ಥ್ಯಾಂಕ್ ಯು. ಇದೇ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ವೀರಾಪುರ ಹಾಗೂ ಅಮರಾಪುರ ಗ್ರಾಮಗಳಿಗೆ ಹೊಸ ಬಸ್ ತಂಗುತಾಣಗಳ ನಿರ್ಮಾಣಕ್ಕೆ ಅನುದಾನ ಕೊಡಬೇಕು ಅಂತ ಬಸವರಾಜ್ ಮನವಿ ಸಲ್ಲಿಸಿದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.